ಬ್ಯಾಲೆನ್ಸ್ ಶೀಟನ್ನು ಬರೆದಾಗ ನಾನು ನನ್ನ ಒಂಟಿತನದ ಬಗ್ಗೆ, ನನಗೆ ಸಿಗಬೇಕಾದ ಮೂಲಭೂತ ಸೌಕರ್ಯಗಳು ಯಾಕೋ ಸಿಗಲಿಲ್ಲ ಅಂತ ಅಂದ್ಕೊಂಡದ್ದಾಗಲಿ, ಅಥವಾ ಯಾವುದಾದ್ರೂ ವ್ಯಕ್ತಿಗಳು ನಮಗೆ ಕೊಡಬೇಕಾದಷ್ಟು ಗೌರವ ಮಾನ್ಯತೆ ಕೊಡಲಿಲ್ಲ ಅಂತ ಚಡಪಡಿಸೋದು ಸರಿಯೋ ತಪ್ಪು ಅಂತ ವಿಚಾರ ಮಾಡಿದಾಗ ನನಗೆ ಈಗ ಅನ್ನಿಸ್ತಾ ಇದೆ, ನಾನು ಆಲೋಚನೆ ಮಾಡಿದ ರೀತಿಯೇ ಸರಿ ಇಲ್ಲ. ಕೆಲವು ವ್ಯಕ್ತಿಗಳು ಹೂ ಈಸ್ ಹೂ, ವಾಟ್ ಈಸ್ ವಾಟ್ ಅಂತ ಗೊತ್ತಿರದೆ ಒದ್ದಾಡ್ತಾ ಇರ್ತಾರೆ. ಆ ಹೂ ಈಸ್ ಹೂ, ವಾಟ್ ಈಸ್ ವಾಟ್ ಅಂತ ಗೊತ್ತಿರದೆ ಒದ್ದಾಡ್ತಾ ಇರೋಂಥ ವ್ಯಕ್ತಿಗಳು ಅವರ ಅಜ್ಞಾನದ ಕಾರಣದಿಂದ ನಮಗೆ ಕೊಡಬೇಕಾದ ಮಾನ್ಯತೆಯನ್ನು ಗೌರವವನ್ನು ಕೊಟ್ಟಿರೋದಿಲ್ಲ. ಇಂಥ ತಪ್ಪನ್ನು, ಇಂಥ ಕೆಲಸವನ್ನು ನಾವು ಬೇರೆಯವ್ರ ವಿಷಯವಾಗಿಯೂ ಮಾಡಿರ್ತೇವೆ. ಅವ್ರು ಏನು ಅಂತ ತಿಳ್ಕೊಳ್ಳಾದೆ ನಾವು ಅಗೌರವವಾಗಿ ನಡ್ಕೊಂಡಿರ್ತೇವೆ. ಆಗ ಅವರಿಗೆ ಆಗಿರಬಹುದಾದ ನೋವು ಈಗ ನಮಗೆ ಆಗಿರ್ಬೋದು. ಆದ್ದರಿಂದ ಬದುಕಿನಲ್ಲಿ ಬರುವ ಪ್ರತಿಯೊಂದು ಘಟನೆಗಳನ್ನು ಅನುಭವ ಅಂತ ತಿಳ್ಕೊಂಡು, ಆ ಅನುಭವದ ಮೂಸೆಗೆ ಇನ್ನೊಂದಿಷ್ಟು ಸ್ಟಾಕ್ ಆಯ್ತು ಅಂತ ಅಂದ್ಕೊಂಡು ಸಂತೋಷದಿಂದ ಮುಂದೆ ಸಾಗಬೇಕು. ಈ ರೀತಿ ಘಟನೆಗಳನ್ನು ನಡೀಲಿಕ್ಕೆ ನಮ್ಮ ವರ್ತನೆ, ನಮ್ಮ ಸರೆಂಡರಿಂಗ್ ನೇಚರ್ ಕೂಡ ಒಂದೊಂದು ಸಲ ಕಾರಣ ಆಗಿರ್ತದೆ. ಅದಕ್ಕೆ ನಾವು ವಾಸ್ತವವಾದಲ್ಲಿ ಯಾರ ಮೇಲೆ ಯಾವುದೇ ರೀತಿಯಲ್ಲಿ ಮಾನಸಿಕವಾಗಿ ಇತರ ರೀತಿಯಿಂದ ಡಿಪೆಂಡ್ ಆಗದೆ ನಮ್ಮ ಬದುಕಿನ ಪಯಣವನ್ನು ಸಾಗಿಸ್ತಾ ಇರಬೇಕು.